ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕೋರ ಬಂದಿನೊಂದು ಹೊಸ ಜೊತೆ ಒಂದು ಸಹ ಅಲ್ಯೂಮಿನಿಯಂ ಇಂಟೀರಿಯರ್ ಇನ್ಫಾರ್ಮೇಷನ್ ಜೊತೆ ಬಿ ಇಂಟೀರಿಯರ್ ಕಡೆಯಿಂದ. ಹೌದು ವೀಕ್ಷಕರೇ, ಇವತ್ತು ಒಂದು ಒಳ್ಳೆ ವ್ಯಾಲ್ಯೂ ಎಡಿಷನ್ ಮನೆ ತೋರಿಸ್ತೀನಿ ಅಂತ ಹೇಳ್ಬೋದು. ನೀವು ನೋಡಿದ್ರೆ ಅಂತೀರಾ ಎಸ್ ಇದು ವರ್ತ್ ಗುರು ಅಂತ ಹೇಳ್ಬಿಡ್ತಾರೆ. ಯಾಕಂತಂದರೆ 4.5 ಲ್ಯಾಕ್ ಪ್ಲಸ್ GSTಲಿ ಅಮೇಝಿಂಗ್ ಆಗಿರೋಂಥ ರೂಟಿಂಗ್ ಮೆಥಡಲ್ಲಿ ಮಾಡಿರುವಂಥ ಒಂದು ಇಂಟೀರಿಯರ್ನ ಕ್ರಿಯೇಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ಈ ಮನೆಯಲ್ಲಿ ನನಗಿಷ್ಟವಾಗಿದೆ ಅಂದರೆ ಕಿಚನ್ ಎಷ್ಟು ಕ್ಲಾಸಿಯಾಗಿ ಬಂದಿದೆ ಅಂದರೆ ನೀವೇ ಹೇಳ್ತೀರಿ ಏನು ಗುರು 4.5 ಲ್ಯಾಕಲ್ಲಿ ಹಿಂಗೆ ಮಾಡೋಕ್ಕೆ ಸಾಧ್ಯನಾ? ಯಾಕಂದರೆ ವುಡ್ಡಲ್ಲಿ ಮಾಡಿದ್ದಿದ್ರೆ ಜಸ್ಟ್ ಕಿಚನ್ನೇ 4.5 ಲ್ಯಾಕ್ ಆಗಿರೋದು. ಅಂಥದ್ರಲ್ಲಿ ಎಂಟೈರ್ ಮನೇನ ಮಾಡಿಕೊಟ್ಟಿದ್ದಾರೆ. ಟಿ ವಿ ಯೂನಿಟ್ ಇರ್ಬೋದು, ಪಾರ್ಟೇಷನ್ಸ್ ಇರ್ಬೋದು, ಎವ್ರಿಥಿಂಗ್ ಇಸ್ ಅಲ್ಟಿಮೇಟ್ ಅಂತ ಹೇಳ್ತೀನಿ. ಆ್ಯಂಡ್ ಇದನ್ನು ಮಾಡಿರೋಂಥವ್ರು ನಮ್ಮ ಬಿ ಇಂಟೀರಿಯರ್ ಅವರು ರಘುನಾಥ್ ಸರ್ ಕೂಡ ನಮಗೋಸ್ಕರ ಕಾಯ್ತಾ ಇದ್ದಾರೆ. ಒಳಗಡೆ ಹೋಗೋಣ, ಇದು ಹೆಂಗೆ ಸಾಧ್ಯವಾಯಿತು, ಯಾವ ರೀತಿ ಕ್ವಾಲಿಟಿ ಅಚೀವ್ ಮಾಡಿದ್ರಿ ಪ್ರತಿಯೊಂದು ತಿಳ್ಕೊಳ್ಳೋಣ ಬನ್ನಿ ನನ್ನ ಜೊತೆ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ವೀಕ್ಷಕರಿಗೂ ನಮಸ್ಕಾರ ಸರ್. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸರ್. ಮೊದಲೇದಾಗಿ 4.5 ಲ್ಯಾಕಲ್ಲಿ ಹೆಂಗೆ ಸರ್ ಇದನ್ನ ಕಂಪ್ಲೀಟ್ ಮಾಡಕ್ಕೆ ಸಾಧ್ಯ? ಸರ್ ಇದು ಆಕ್ಚುಲಿ ಬಂದು 2 BHK ಮನೆ ಸರ್. ಸೊ ಬಟ್ ಇದರಲ್ಲಿ ನಾವು ಒಂದು ಬೆಡ್ರೂಮ್ ಮಾತ್ರ ನಾವು ಮಾಡಿದ್ದೀವಿ. ಜಸ್ಟ್ ಒನ್ ಬೆಡ್ರೂಮ್, ಕಿಚನ್, ಟಿವಿ ಯೂನಿಟ್ ಅಂಡ್ ಈ ಪಾರ್ಟಿಷನ್ ಇಷ್ಟು ಯೂನಿಟ್ ಮಾತ್ರ ನಾವು ಮಾಡಿದ್ದೀವಿ ಸರ್. ಅಂಡ್ ಎಲ್ಲ ಪ್ರೀಮಿಯಂ ವರ್ಕ್ ಸರ್. ಎವ್ರಿಥಿಂಗ್ ಇಸ್ ಪ್ರೀಮಿಯಂ. ರೂಟಿಂಗ್ ಮೆಥಡ್ ಅಲ್ಲಿ ಮಾಡಿರೋದು. 1 BHK 1.5 ಲಕ್ಷಕ್ಕೂ ನೋಡಿದ್ದೀರಾ, ಸೇಮ್ 1 BHK 4.5 ಲಕ್ಷಕ್ಕೂ ನೋಡ್ತಾ ಇದ್ದೀವಿ. ನೋಡ್ಬೋದಲ್ವಾ? ಓಕೆ ಓಕೆ. ಸರ್ ಮೊದಲೇದಾಗಿ ಮಾಡಿರೋದು ಟಿವಿ ಯೂನಿಟ್ ಎಕ್ಸ್ಪ್ಲೈನ್ ಮಾಡ್ಬಿಡೋಣ. ಯಾವ ರೀತಿ ಮಾಡಿದ್ರೆ ಈಗ ಸೈಜ್ ಬಂದಿದ್ದು 7x7 ಬರುತ್ತೆ. ಸೊ ಫುಲ್ ಟಾಪ್ ವರ್ಗು ನಾವು ಲೋವರ್ಸ್ ಹಾಕಿದೀವಿ. ತುಂಬಾ ಹೈಟ್ ವರ್ಕ್ ತಗೊಂಡು ಹೌದು, ಸೀಲಿಂಗ್ ವರ್ಗು ಲೋವರ್ಸ್ ಹಾಕ್ಬಿಟ್ಟಿದೀವಿ. ಬಟ್ ಟಿವಿ ಸೈಜ್ ಬಂದು 7x7 ಬರುತ್ತೆ. ಸೊ ಇದು ನೀವು ಆಲ್ಮೋಸ್ಟ್ ಈ ಪ್ಯಾಟರ್ನ್ ನೀವು ನೋಡಿರ್ತೀರ ಸರ್. ನಮ್ಮ ಆಫೀಸಲ್ಲೂ ಸೇಮ್ ಇದೇ ಪ್ಯಾಟರ್ನ್ ಇರುವಂತದ್ದು. ಸೊ ಇದು ಫುಲ್ ರೂಟಿಂಗ್ ಅಲ್ಲಿ ಮಾಡಿರುವಂತದ್ದು ಸರ್. ಕಂಪ್ಲೀಟ್ ರೂಟಿಂಗ್. ನಿಮ್ಗೆ ಎಲ್ಲೇ ನೋಡಿದ್ರೆ ಇದು ಅಲ್ಯೂಮಿನಿಯಂ ಅನ್ನೋ ಫೀಲ್ ಯಾರಿಗೂ ಬರಲ್ಲ ಸರ್. ಬರೋದೇ ಇಲ್ಲ ನೋಡಿ ವೀಕ್ಷಕರೇ. ಕಂಪ್ಲೀಟ್ ವುಡ್ ಫಿನಿಶ್ ಅಲ್ಲೇ ಬರಬೇಕು. ಯಾಕಂದ್ರೆ ಇಲ್ಲಿ ಫ್ರೇಮೇ ಕಾಣಲ್ಲ. ರೂಟಿಂಗ್ ಮೆಥಡ್ ಮಾಡಿದಾಗಲೇ ಹಾಗೇನೆ ಇಲ್ಲಿ ಬಾಟಮ್ ನೋಡಿ, ಇದನ್ನು ಕೂಡ ಅಷ್ಟೇ. ಸೊ ಇವೆಲ್ಲ ನೀವು ಡ್ರಾಸ್ ಮಾರ್ಬಲ್ ಫಿನಿಶಿಂಗ್ ಅಲ್ಲಿ ಕೊಟ್ಟಿದ್ದೀವಿ ಸರ್. ಓಕೆ, ಈ ತರ ತಗೊಂಡಿದ್ದೀರಾ ಇದು? ಕೆಳಗಡೆ ಫುಲ್ ಓಪನ್ ಕೊಟ್ಬಿಟ್ರಾ ಇದು? ಹೌದು, ಕೆಳಗಡೆ ಫುಲ್ ನಿಮಗೆ ಸೆಟಪ್ ಬಾಕ್ಸ್ ಏನ್ ಬೇಕಾದ್ರೂ ಓಪನ್ ಸ್ಪೇಸ್ ಅಲ್ಲಿ ಆಕ್ಸೆಸ್ ಮಾಡಬಹುದು. ಸೊ ಇಲ್ಲಿ ನೋಡಿ ಸರ್, ನಿಮಗೆಲ್ಲ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದೀವಿ. ಕಂಪ್ಲೀಟ್ ಸ್ಟೋರೇಜ್, ಫುಲ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಹೌದು. ಓಕೆ, ವೆರಿ ನೈಸ್. ಸೊ ಬ್ಯಾಕ್ ಸೈಡ್ ನೋಡ್ಬೋದು, ಮತ್ತೆ ಮಾರ್ಬಲ್ ಫಿನಿಶಿಂಗ್ ಪ್ರೊಜೆಕ್ಷನ್ ಕೊಟ್ಟಿದ್ದೀವಿ. ಸೊ ಅದ್ರ ಬ್ಯಾಕ್ ಸೈಡ್ ವೈಟ್ ACP ಶೀಟ್ ವಿತ್ ಸ್ಟ್ರಿಪ್ ಲೈಟ್ ಕೊಟ್ಟಿದ್ದೀವಿ. ಅಂಡ್ ಬ್ಯಾಕ್ ಸೈಡ್ PVC ಲೋವರ್ಸ್ ಕೊಟ್ಟಿದ್ದೀವಿ. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಆಕ್ಚುಲಿ ಯೂನಿಕ್ ಆಗಿದೆ ವೀಕ್ಷಕರೇ, ನೋಡಬಹುದು. ಡೆಫಿನೆಟ್ಲಿ ಈ ಪ್ರೈಸ್ಗೆ ಇದು ವರ್ತ್ ಅಂತಾನೆ ಹೇಳ್ತೀನಿ. ಅಂಡ್ ಈ ಕಡೆ ಸರ್ ನೆಕ್ಸ್ಟ್ ಈ ಪಾರ್ಟಿಷನ್ ನೋಡಬಹುದು ಸರ್ ನೀವು. ಸೊ ಇದು ನೋಡಿದ ತಕ್ಷಣ ಯಾರು ಅಲ್ಯೂಮಿನಿಯಂ ಅಂತ ಹೇಳಿ, ವುಡನ್ ಫಿನಿಶಿಂಗ್ ಅಲ್ಲಿ ಇರುವಂತದ್ದು. ಸೊ ನಿಮಗೆ ಟಚ್ ಮಾಡಿದಾಗ ಫೀಲ್ ಆಗುತ್ತೆ ಇದು ಅಲ್ಯೂಮಿನಿಯಂ ಅಂತ. ಸೊ ಹೊರಗಡೆಯಿಂದ ನೋಡಿದ್ರೆ ಇದು ಟೀ ಕುಡಿದೆ ಅಂತ ಅನ್ಕೊಬೇಕು ನಾವು. ಅಂಡ್ ಇದು ಮಧ್ಯದಲ್ಲಿ ಈ ಪೀಸ್ ಕೊಟ್ಟಿದ್ರಲ್ಲ, ಅದು ತುಂಬಾ ಚೆನ್ನಾಗಿ ಬಂದಿದೆ ಸರ್. ಸೊ ನೋಡಿ, ಈಗ ಶೋಕೇಶ್ಗೆ ಏನ್ ಬೇಕಾದ್ರೆ ಚೆನ್ನಾಗಿ ಕಾಣುತ್ತೆ. ಸೊ ಕೆಳಗಡೆ ನೋಡಿ ನಿಮ್ಗೆ ಸ್ವಲ್ಪ ಓಪನ್ ಸ್ಟೋರೇಜ್ ತರನು ಕೊಟ್ಟಿದ್ದೀವಿ. ಈ ಕಡೆ ಎಂಟ್ರೆನ್ಸ್ ಇಂದ ಬಂದಾಗ ನಿಮ್ಗೆ ಅದು ಲುಕ್ ಬಹಳ ಚೆನ್ನಾಗಿ ಬರುತ್ತೆ. ಓಕೆ ಓಕೆ. ಈ ಕಡೆಯಿಂದ ನೋಡ್ಬೇಕು ನೋಡಿ ವೀಕ್ಷಕರೇ, ಎಷ್ಟು ಚೆನ್ನಾಗಿದೆ ಇದು. ಟೀಕ್ ವುಡ್ನ ಫಿನಿಶ್ ಇಲ್ಲಿ ಕೊಟ್ಟಿದ್ದಾರೆ, ರಬ್ಬರ್ ವುಡ್ನ ಫಿನಿಶ್ ನಿಮಗೆ ಇಲ್ಲಿ ಬರುತ್ತೆ. ಸೊ ಎರಡು ತರ ತಗೊಂಡಿದ್ದೀರಾ. ಸೊ ನೆಕ್ಸ್ಟ್ ಈ ಮನೆ ಹೈಲೈಟ್ ಅಂದ್ರೆ ಕಿಚನ್ ಸರ್. ಇದು ಎಂಟೈರ್ ಕಿಚನ್ ಫುಲ್ ರೂಟಿಂಗ್ ಅಲ್ಲೇ ಮಾಡಿರುವಂತದ್ದು. ಸೊ ಈ ಕಿಚನ್ ನೋಡ್ಬೋದು ಸರ್. ಸೈಜ್ ಬಂದು ನಿಮಗೆ ಆಲ್ಮೋಸ್ಟ್ 8x8 ಬರುತ್ತೆ ಸರ್. 8x8 ಬರುತ್ತೆ. ಸೊ ಈ ಕಡೆ ನೋಡ್ಬೋದು ನೀವು. ಇಲ್ಲಿಂದಾನೆ ತೋರಿಸೋಕೆ ಸ್ಟಾರ್ಟ್ ಮಾಡ್ಬಿಡೋಣ. ಇದು ಫುಲ್ ರೂಟಿಂಗ್ ಅಲ್ಲಿ ಪ್ಯಾಂಟ್ರಿ ಕೊಟ್ಟಿದ್ದೀವಿ ಸರ್. ಇದು ಪ್ಯಾಂಟ್ರಿ ಹಾಕಿದ್ದೀರಾ? ಪ್ಯಾಂಟ್ರಿ ಕೊಟ್ಟಿದ್ದೀವಿ ಸರ್. ಪ್ಯಾಂಟ್ರಿ 4.5 ಲ್ಯಾಕ್ ಅಲ್ಲಿ ಬಂತ ಸರ್? ಹೌದು ಸರ್, ಇನ್ಕ್ಲೂಡಿಂಗ್ ಅದರಲ್ಲೇ ಬಂದಿದೆ. ಪರವಾಗಿಲ್ಲ ರೀ, 4 ಲಕ್ಷದಲ್ಲಿ ಪ್ಯಾಂಟ್ರಿ ಕೂಡ ಇನ್ಕ್ಲೂಡ್ ಮಾಡಿದ್ದೀರಾ. ಸೊ ನೀವು ನೋಡ್ಬೋದು ಸರ್, ಇದು ನಿಮ್ಗೆ ಎಲ್ಲೂ ಲೈಕ್ ಅಲ್ಯೂಮಿನಿಯಂ ಅನ್ನೋ ತರ ಫೀಲ್ ಆಗಲ್ಲ. ಅಂದ್ರೆ ಇದರಲ್ಲಿ ಎಲ್ಲ ರೂಟಿಂಗ್ ಅಲ್ಲೇ ಮಾಡಿರುವಂತ ಫ್ರೇಮೇ ಕಾಣಿಸಲ್ಲ ಅಲ್ವಾ? ಸೊ ಕೆಳಗಡೆ ವಿಕರ್ಸ್ ಕೊಟ್ಟಿದ್ದೀವಿ ಸರ್. PVC ಬಾಸ್ಕೆಟ್ಸ್ ಕೊಟ್ಟಿದ್ದೀರಾ ಇದಕ್ಕೆ? ಹೌದು. ವಾವ್, ಚೆನ್ನಾಗಿದೆ ಸರ್. PVC ಬಾಸ್ಕೆಟ್ಸ್ ಸರ್. ಓಕೆ, ಇನ್ನು ಇವಾಗ ಟಾಪ್ ನೋಡ್ಕೊಂಡು ಬಂದ್ಬಿಡೋಣ ಸರ್. ಇದು ಫುಲ್ ಬಾಟಮ್ ತೋರಿಸ್ಕೊಂಡು ನೋಡಿ. ಇಲ್ಲಿ ತೋರಿಸ್ಬಿಡೋಣ ಇಲ್ಲಿ. ಸೊ ಇಲ್ಲಿ ಎಸ್ ಕಾರ್ನರ್ ಕೊಟ್ಟಿದ್ದೀವಿ ಸರ್. ಇದರೊಳಗಡೆ ಎಸ್ ಕಾರ್ನರ್ ಹಾಕಿದ್ದೀರಾ? ಹೌದು. ಈ ಕಡೆ ಸೈಡ್ ಅಲ್ಲಿ ಸೊ ಇಲ್ಲಿ ಸಣ್ಣ ಸ್ಪೇಸ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ಯಾವ್ದಾದ್ರು ಸಣ್ಣ ಪುಟ್ಟದ ಏನಾದ್ರು ಇಟ್ಕೊಬಹುದು. ಸೊ ಈ ಕಡೆ ನೋಡಬಹುದು ಸರ್ ನೀವು, ಫುಲ್ ಟ್ಯಾಂಡಮ್ಸ್ ಎಲ್ಲ ಟ್ಯಾಂಡಮ್ಸ್ ಹಾಕಿದ್ದೀರಾ? ಟೋಟಲಿ 5 ಟ್ಯಾಂಡಮ್ಸ್ ಸರ್ ಇಲ್ಲಿ. ಹೌದು. ಅಷ್ಟಲ್ಲಿ ತಾಲಿ ಯೂನಿಟ್ ಇದೆ. ಸೊ ಇಲ್ಲಿ ನೋಡಿ, ಓ ಇದು ಬಿಗ್ ಅಲ್ವಾ ಸರ್? ಇದು ಸೈಜ್ ದೊಡ್ಡ ಬಾಕ್ಸ್ಗಳು ಇಟ್ಕೊಳ್ಳೋದಕ್ಕೆ ಕಂಫರ್ಟಬಲ್ ಆಗಿದೆ ಸರ್. ಇದು ಬಾಟಲ್ ಪುಲ್ಲೋಟ. ಈ ಕಡೆ ಬಾಟಲ್ ಪುಲ್ಲೋಟ್ ಕೊಟ್ಟಿದ್ದೀವಿ. ಇದು ಟ್ಯಾಂಡಮ್ ಪರವಾಗಿಲ್ಲ ರೀ, ಚೆನ್ನಾಗಿರೋದೇ ಹಾಕಿದ್ದೀರಾ. ಆಲ್ಮೋಸ್ಟ್ ಎಲ್ಲ ಆಕ್ಸೆಸರೀಸ್ ಸಮೇತ ಪ್ರೀಮಿಯಂ ಆಕ್ಸೆಸರೀಸ್ ಎಲ್ಲ ಪ್ರೀಮಿಯಂ ಬಂದಿದೆಲ್ಲ ಸರ್ ಇದು. ಸೊ ನಿಮಗೆ ಡಸ್ಟ್ಬಿನ್ ಹೋಲ್ಡರ್ಸ್ ಕೊಟ್ಟಿದ್ದೀವಿ. ಡಸ್ಟ್ಬಿನ್ ಹೋಲ್ಡರ್ ಇದೆ ಇದರಲ್ಲಿ, ಡ್ರೈ ಅಂಡ್ ವೆಟ್ ಎರಡು ಬಂದ್ಬಿಡುತ್ತೆ. ಓಕೆ ಸರ್. ಮೇಲ್ಗಡೆ ಸೊ ಇಲ್ಲಿ ಗ್ರಾಸರಿ ಯೂನಿಟ್ ಮಾಡಿದ್ದೀವಿ ಸರ್. ನೋಡ್ಬೋದು ನೀವು. ವಾವ್, ತುಂಬಾ ಪ್ರೀಮಿಯಂ ಆಗಿ ಬಂದಿದೆ ಸರ್ ಇದು. ಸೊ ಇದು ಕಲರ್ ಕೂಡ ವುಡ್ ಫಿನಿಶಿಂಗ್, ಇದು ಮಹಾಗನಿ ವುಡ್ ಫಿನಿಶಿಂಗ್ ತಗೊಂಡಿದ್ದಾರೆ. ಸೊ ಟೋಟಲಿ ಡಿಫ್ರೆಂಟ್ ಆಗಿದೆ ಸರ್. ಸ್ವಲ್ಪ ಡಾರ್ಕ್ ಆಗಿ ಬರುತ್ತೆ. ಹೌದು, ಸ್ವಲ್ಪ ಡಾರ್ಕ್ ಬರುತ್ತೆ. ಸೊ ಇದು ಸಜ್ಜಾ ಇಲ್ಲ. ಸೊ ನಾವೇ ಕ್ರಿಯೇಟ್ ಮಾಡಿ ಮಾಡಿರುವಂತ. ನೀವೇ ಮಾಡಿರುವಂತದ್ದು. ಓಕೆ, ಬಟ್ ತುಂಬಾ ಪ್ರೀಮಿಯಂ ಆಗಿ ಅನ್ಸುತ್ತೆ. ವೀಕ್ಷಕರೇ ಸ್ವಲ್ಪ ದೂರದಿಂದಾನೇ ತೋರಿಸ್ಬಿಡ್ತೀನಿ ನಾನು ನಿಮಗೆ. ಎಂಟೈರ್ ಕಿಚನ್ ತೋರಿಸ್ಬಿಡ್ತೀನಿ. ಇಟ್ಸ್ ಲುಕಿಂಗ್ ವೆರಿ ಗಾರ್ಜಿಯಸ್. ತುಂಬಾನೇ ಸಖತ್ತಾಗಿ ಕಾಣಿಸುತ್ತೆ.
ಈ ಬಜೆಟಲ್ಲಿ ಈ ಥರ ಮಾಡೋದು ಆ್ಯಕ್ಚುಲಿ ನಾವು ಇದು ವುಡ್ಡಲ್ಲಿ ಮಾಡೋಕ್ಕೋದ್ರೆ ಇದೆ ಒಂದು 3 lakh ದಾಟ್ಸ್ಬಿಡುತ್ತೆ. ಸೊ ಹೌದು, ಬರೀ ಕಿಚನ್ ನಿಮಗೆ 3 ಲಕ್ಷದ ಮೇಲೆ 3 ಲಕ್ಷ ದಾಟ್ಬೋದು. ಹೌದು, ಬಟ್ ಈ ಕ್ವಾಲಿಟಿ ಐ ಡೋಂಟ್ ನೋ ಸರ್. ಕ್ವಾಲಿಟಿ ಕೊಡೋಕ್ಕಾಗಲ್ಲ ಅಲ್ವಾ. ಸೊ ಕ್ವಾಲಿಟಿ ಆಗಲಿ ಬಾಳಿಕೆ ಆಗಲಿ ನಿಮಗೆ ಅಲ್ಯೂಮಿನಿಯಂ ಇಂಟೀರಿಯರ್ನ ರೀಚ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬೋದು. ಸ್ಟೇರ್ ಕೇಸ್ ಯೂನಿಟ್ ಕೂಡ ಮಾಡಿದ್ದೀವಿ ಚಿಕ್ಕದಾಗಿ, ಇದನ್ನು ನೋಡ್ಬೋದು ಸರ್ ನೀವು. ಸ್ಟೇರ್ ಕೇಸ್ ಯೂನಿಟ್ ಎಲ್ಲಿ ಸರ್ ಇದು ತೋರಿಸ್ಬಿಡೋಣ. ಇಲ್ಲಿ ಸ್ಟೋರೇಜ್ ಇದೆ ಫುಲ್. ಇಲ್ಲಿ ಡೋರ್ ಇದೆಯಾ? ಚೈನ್ ಸ್ಟೆಪ್ ಆಗಿರೋದ್ರಿಂದ ಕಟ್ ಮಾಡಿ ಮಾಡಿದ್ದಾರೆ. ಓಕೆ ಓಕೆ ಓಕೆ. ಯಾಕಂದ್ರೆ ನಾವು ಡೈರೆಕ್ಟ್ ಆಗಿ ಮಾಡಿದ್ರೆ ಸೊ ಆ ಒಂದು ಲುಕ್ಕೇ ಹೊರಟೋಗುತ್ತೆ. ಸೊ ನೋಡಿ ವೀಕ್ಷಕರೇ, ಸೊ ವೀಕ್ಷಕರೇ ಇವಾಗ ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂಥ ಬೃಂದಾ ಮೇಡಮ್ ಇದ್ದಾರೆ. ವೆಲ್ಕಮ್ ಅಣ್ಣ. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ನಿಮ್ಮ ಮನೆ ನೋಡ್ಕೊಂಡ್ ಬಂದೆ, ತುಂಬಾ ಚೆನ್ನಾಗಿದೆ. ಕ್ವಿಕ್ ಒಂದು ಹೋಮ್ ಟೂರ್ ಕೂಡ ಮಾಡ್ಕೊಂಡ್ ಬಂದ್ರಿ. ಸೊ ನನ್ನ ಫಸ್ಟ್ ಕ್ವಶನ್ ಅಂತಂದ್ರೆ ಯಾಕೆ ಅಲ್ಯೂಮಿನಿಯಂ ಇಂಟೀರಿಯರ್? ಏನ್ ಮನ್ಸು ಬಂತು ನಾವು ಅಲ್ಯೂಮಿನಿಯಂ ಇಂಟೀರಿಯರ್ ಹೋಗೋಣ ಅಂತ ಹೇಳ್ಬಿಟ್ಟು? ಲೈಕ್ ವುಡ್ ಅಂದ್ರೆ ಇವಾಗ ಪೆಸ್ಟಿಸೈಡ್ಸ್ ಅದು ಇದು ಅನ್ನೋ ಭಯ ಇರುತ್ತೆ, ನೀರ್ ಬಿದ್ರೆ ಹಾಳಾಗುತ್ತೆ, ಮೇಂಟೆನೆನ್ಸ್ ಜಾಸ್ತಿ ಇದೆ ಅಂತ. ಸೊ ಅದೇ ಅಲ್ಯೂಮಿನಿಯಂ ಈ ತರ ಆದ್ರೆ ಅದು ನೀರ್ ಬಿದ್ರು ಒರೆಸ್ಕೋಬಹುದು, ಆಮೇಲೆ ವೆಯ್ಟ್ಲೆಸ್ ಇರುತ್ತೆ. ಮೇಂಟೆನೆನ್ಸ್ ಇಲ್ಲ ಅಷ್ಟು ಮೇಂಟೆನೆನ್ಸ್ ಇಲ್ಲ. ಓಕೆ. ಸೊ ಇದು ನಿಮ್ ನಿರ್ಧಾರನ ನಿಮ್ ಹಸ್ಬೆಂಡ್ ಯಾರು? ಹಸ್ಬೆಂಡ್ ಹಸ್ಬೆಂಡ್ ನೀವು ಒಪ್ಪಿಗೆ ಕೊಟ್ರ ಅದಕ್ಕೆ? ಇರ್ಲಿ ವುಡ್ಡೇ ಮಾಡ್ಸೋಣ ಅಂತ ಏನು ಒತ್ತಾಯ ಮಾಡಿಲ್ಲ. ಆತರ ಏನಾನೆ ನಿಮಗೂ ಮೇಂಟೆನೆನ್ಸ್ ಕಮ್ಮಿ ಇದ್ರೇನೆ ಈಸಿ ಅಲ್ವಾ? ಅದು ವರ್ಕಿಂಗ್ ವುಮೆನ್ಸ್ ಇರ್ತಾರೆ, ಅಲ್ಯೂಮಿನಿಯಂ ಇಸ್ ಬೆಸ್ಟ್, ಬೆಟರ್ ಅಂತ ಹೇಳ್ತೀರಾ. ಆಮೇಲೆ ಬಿ ಇಂಟೀರಿಯರ್ ಅವ್ರನ್ನ ಯಾಕೆ ಚೂಸ್ ಮಾಡಿದ್ರಿ ನೀವು? ಹಂಗೆ ಯಾವ್ದೋ ಇದ್ ಮಾಡುವಾಗ ನಾವು ಯೂಟ್ಯೂಬ್ ಇಂದಾನೆ ಸೋಶಿಯಲ್ ಮೀಡಿಯಾ ಇಂದಾನೆ ನಾವು ಇಷ್ಟಪಟ್ಟು ಇನ್ಸ್ಪೈರ್ ಆಗಿ. ಬಟ್ ಅಲ್ಲಿ ಹೋದಾಗ ವಿಡಿಯೋದಲ್ಲಿ ಮೊಬೈಲ್ ಅಲ್ಲಿ ನೋಡಕ್ಕೂ ಅಲ್ಲಿ ಆಕ್ಚುಲಿ ಇರೋದಕ್ಕೂ ಅಂಡ್ ಅವ್ರ ರೆಸ್ಪಾನ್ಸ್ ಅವ್ರ ಸ್ಟಾಫ್ ಎಲ್ಲ ತುಂಬಾ ಚೆನ್ನಾಗಿ ಫ್ರೆಂಡ್ಲಿ ಆಗಿ ಇದ್ ಮಾಡಿದ್ರು. ಆಮೇಲೆ ಅವರು ನಾವು ಕೇಳಕ್ಕೂ ಮುಂಚೆ ಇದು ನಿಮ್ಗೆ ಚೆನ್ನಾಗಿರುತ್ತೆ, ಇದು ಬೆಸ್ಟ್ ಆಪ್ಷನ್ಸ್ ಅಂತ ಅವರೇ ನಮ್ಗೆ ಸಜೆಷನ್ಸ್ ಎಲ್ಲ ಅವರೇ ನಮ್ಗೆ ಯಾವ ತರ ಐಡಿಯಾಸ್ ಇತ್ತು ಅದಕ್ಕಿಂತ ಚೆನ್ನಾಗಿರೋದು ಬೆಸ್ಟ್ ಆಗಿರೋದನ್ನೇ ಅವರು ಮಾಡಿದ್ದಾರೆ. ನಿಮ್ಮ ಮನೆ ಕಿಚನ್ ಇದೆಯಲ್ಲ ಅಲ್ಟಿಮೇಟ್ ಆಗಿ ಬಂದಿದೆ. ಸೊ ಅದ್ರ ಕಲರ್ ಚೂಸ್ ಯಾರು ಮಾಡಿರೋದು? ಕಲರ್ ಚೂಸ್ ನಾನೇ ಮಾಡಿದ್ದು. ಅದು ನಾವು ಅನ್ಕೊಂಡಿದ್ವಿ ಇವಾಗ ಎಲ್ಲರಿಗೂ ಮ್ಯಾಟ್ ಫಿನಿಶಿಂಗ್ ಲೈಕ್ ಎಲ್ಲರೂ ಸಿಂಗಲ್ ಕಲರ್ ಅಲ್ಲಿ ಇದ್ ಮಾಡ್ತಾರೆ. ನಾನೇ ಕೇಳಿದ್ದು ಈ ತರ ವುಡ್ ಫಿನಿಶಿಂಗ್ ಅಲ್ಲಿ ಏನಾದ್ರು ಬರುತ್ತಾ ಅಂತ ಅಂದಾಗ ಅವ್ರ ಇಲ್ಲ ಈ ತರ ಚೆನ್ನಾಗಿರುತ್ತೆ. ಆದ್ರೆ ಕಲರ್ ನ ಚೂಸ್ ಮಾಡಿದ್ದು ಅವರೇ ಐಡಿಯಾ ಕೊಟ್ಟಿದ್ದು. ಲೈಕ್ ನಿಮ್ದು ವೈಟ್ ಕಾಂಬಿನೇಷನ್, ನಿಮ್ ಕಲರ್ ವೈಟ್ ಇದೆ, ವಾಲ್ ಪೇಂಟ್ ವೈಟ್ ಇದೆ ಅಂದಿದ್ದಕ್ಕೆ ಸೊ ಇದು ಡಾರ್ಕ್ ಆಗಿ ಚೆನ್ನಾಗಿ ಕಾಣುತ್ತೆ ಅವರೇ ನಮ್ಗೆ ಸಜೆಸ್ಟ್ ಮಾಡಿ. ತುಂಬಾ ಫ್ರೆಂಡ್ಲಿ, ಅದು ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ನಿಮ್ಮ ಮನೆಯಲ್ಲಿ ಓಪನ್ ಮಾಡಿದಾಗ ಫ್ಯಾಮಿಲೀಸ್ ಎಲ್ಲ ಬಂದಿರ್ತಾರಲ್ಲ, ಎಲ್ಲ ಕಾಂಪ್ಲಿಮೆಂಟ್ ಕೊಟ್ರ ಚೆನ್ನಾಗಿದೆ? ಎಲ್ಲರೂ ಆಲ್ಮೋಸ್ಟ್ ಗೊತ್ತಾಯ್ತಾ ಎಲ್ಲರಿಗೂ ಇದು ಅಲ್ಯೂಮಿನಿಯಂ ವುಡ್ ಅಂತ? ಕನ್ಫ್ಯೂಸ್ ಇಲ್ಲ, ಯಾರು ವುಡ್ ಅಂತ ಅಲ್ಯೂಮಿನಿಯಂ ಅಂತ ಯಾರು ಗೊತ್ತೇ ಆಗಿಲ್ಲ, ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಜಸ್ಟ್ ಅವ್ರು ಮುಟ್ಟಿ ಫೀಲ್ ಮಾಡಿದ್ಮೇಲೆ ಗೊತ್ತಾಗಿದ್ದು ಅವರಿಗೆಲ್ಲ ಇದು ಅಲ್ಯೂಮಿನಿಯಂ. ಸೊ ಅವಾಗ ಎಲ್ಲರೂ ಆಶ್ಚರ್ಯ ಆಗಿರ್ತಾರೆ, ಹೌದೌದು ಇದು ಹೆಂಗೆ ವುಡ್ ಅಲ್ಯೂಮಿನಿಯಂ ಹಿಂಗಿರಕ್ ಸಾಧ್ಯ ಅಂತ ಎಲ್ಲರೂ ಆಶ್ಚರ್ಯಪಟ್ಟು ಇಷ್ಟಪಟ್ಟಿದ್ದಾರೆ. ಹಂಗಾದ್ರೆ ನಮ್ಮ ವೀಕ್ಷಕರಿಗೆ ಹೇಳಿ. ಆಮೇಲೆ ಇನ್ನೊಂದು ಕಾಸ್ಟ್ ಬಗ್ಗೆ ಕೇಳಲಿಲ್ಲ ನಾನು, ಏನ್ ಖರ್ಚು ಮಾಡಿದಿರಲ್ಲ ವರ್ತ್ ಅಂತ ಅನ್ಸುತ್ತೆ? ಹೌದು, ವರ್ತ್ ಅಂತ ಕರೆಕ್ಟ್ ಆಗಿ ಖರ್ಚು ಮಾಡಿದೀವಿ, ಕರೆಕ್ಟ್ ಆಗಿ ಖರ್ಚು ಮಾಡಿದೀವಿ ಅಂತ ಅನ್ಸುತ್ತೆ. ಓಕೆ, ಹಾಗಾದ್ರೆ ನಮ್ಮ ವೀಕ್ಷಕರಿಗೆ ಹೇಳಿ ಅಲ್ಯೂಮಿನಿಯಂ ಇಂಟೀರಿಯರ್ ಮಾಡಿಸಬಹುದಾ? ಎಸ್ಪೆಷಲಿ ನಮ್ಮ ಬಿ ಇಂಟೀರಿಯರ್ ವರ್ಕ್ ಕೊಡಬಹುದಾ? ನೀವ್ ಹೇಳಿ. ಫಿನಿಶಿಂಗ್ ಮಾತ್ರ ತುಂಬಾ ಚೆನ್ನಾಗಿದೆ. ಎಲ್ಲಾ ವರ್ಕ್ ಅಲ್ಲೂ ಫಿನಿಶಿಂಗ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಆಮೇಲೆ ನಾವು ಯಾವ್ದಕ್ಕೂ ಇವಾಗ ಬೇರೆ ನಾವು ಇವಾಗ ಮನೆ ಕಟ್ಸಿರೋದ್ರಿಂದ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಲೈಕ್ ಅರ್ಧಂಬರ್ಧ ಮಾಡೋಗ್ಬಿಡ್ತಾರೆ, ಇಲ್ಲರ್ಧ ಅಲ್ಲರ್ಧ. ಬಟ್ ನಮ್ದು ಇಂಟೀರಿಯರ್ ನಮ್ಗೆ ಏನೂ ಒಂದು ಸ್ಟ್ರಗಲ್ ಆಗ್ಲಿಲ್ಲ, ಒಂದು ಇದಾಗ್ಲಿಲ್ಲ. ಇಲ್ಲೇ ಬಂದು ಇದ್ದು ಅವ್ರ ಕೆಲಸನ ಕಂಪ್ಲೀಟ್ ಮಾಡಿ ನಾವೇನೇನು ಹೇಳಿದ್ವಿ ಅದನ್ನೆಲ್ಲಾನು ಮಾಡಿ ಅವು ಸ್ಮೂತ್ ಆಗಿ ವರ್ಕ್ ಆಯ್ತು. ನಮ್ಗೇನು ಟೆನ್ಷನ್ ಇಲ್ಲ, ಪ್ರೆಷರ್ ಇಲ್ಲ, ಏನು ಅವ್ರ ಪಾಡಿಗೆ ಅವ್ರು ವರ್ಕ್ ಮಾಡ್ಕೊಂಡು ಹೋದ್ರು. ನಮ್ಗೇನು ಇದಿಲ್ಲ ಅದಿಲ್ಲ ಅಂತ ನಮ್ಗೇನು ತೊಂದರೆ ಕೊಟ್ಟಿಲ್ಲ. ಹಾಗಾದ್ರೆ ಒಂದು ಬಿ ಇಂಟೀರಿಯರ್ ಒಂದು ತಂಸ್ಕೊಟ್ಬಿಡ್ಬೋದಾ? ಬೆಸ್ಟ್ ಆಫ್ ಲಕ್ ಹೇಳ್ಬಿಡಿ. ಬೆಸ್ಟ್ ಆಫ್ ಲಕ್. ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ರಘುನ ಸರ್, ಮೇಲ್ಗಡೆ ಇದ್ದೀವಿ, ಇಲ್ಲಿ ಏನು ಮಾಡಿದ್ದೀರಾ ಸರ್? ಇದು ಬೆಡ್ರೂಮ್. ಸೊ ಇಲ್ಲಿ ಒಂದು ಸಿಂಪಲ್ ಆಗಿ ಒಂದು ವಾರ್ಡ್ರೋಬ್ ಮಾಡಿದ್ದೀವಿ ಸರ್. ಇದು ಸೈಜ್ ಬಂದು ವಾರ್ಡ್ರೋಬ್ ಸೈಜ್ 7x7 ಬರುತ್ತೆ. ಮೇಲ್ಗಡೆ ಲಾಫ್ಟ್ 7x3 ಬರುತ್ತೆ ಸರ್. ಸೊ ಕಲರ್ ನೋಡ್ಬೋದು, ಇದು ಐವರಿ ವೈಟ್ ಬರುತ್ತೆ ಸರ್. ಐವರಿ ವೈಟ್ ಬರುತ್ತೆ. ಇದು ಸೆಂಟ್ರಲ್ ಒಂದು ಡೋರ್ ಹಾಗೆ ಒಂದು ಕಾಂಬಿನೇಷನ್ ಮಾಡೋಣ ಅಂತೇಳಿ ಮಾಡಿರೋದು. ಇದು ಕಾಂಬಿನೇಷನ್ ಅಲ್ವಾ? ನಮ್ಮ ಕಿಚನ್ ಇತ್ತು, ಕಿಚನ್ ಏನು ಯೂಸ್ ಮಾಡೋದು ಸೇಮ್ ಕಲರ್ ನಾವು ಇಲ್ಲಿ ಯೂಸ್ ಮಾಡೋದು. ಸೊ ಇಲ್ಲಿ ನೋಡ್ಬೋದು, ಸೊ ಓಪನ್ ತಗೊಂಡಿದ್ದೀರಾ ಇಲ್ಲಿ? ಸೊ ಇಲ್ಲಿ ನೋಡಿ ಹ್ಯಾಂಗಿಂಗ್ ಇದೆ, ಪ್ಲಸ್ ಡ್ರಾ, ಪ್ಲಸ್ ಕೆಳಗಡೆ ಫುಲ್ ಸ್ಟೋರೇಜ್ ಇದೆ ಸರ್. ಸೊ ಇಲ್ಲೂ ಕೂಡ ಫುಲ್ ಸ್ಟೋರೇಜ್ ಇದೆ ಸರ್. ಹೌದು, ಫುಲ್ ಸ್ಟೋರೇಜ್. ಸೊ ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ಹ್ಯಾಂಗಿಂಗ್ ಇದೆ, 2 ಡ್ರಾ ಪ್ಲಸ್ ಸ್ಟೋರೇಜ್ ಇದೆ ಸರ್. ಕಂಪ್ಲೀಟ್ ಸೊ ಮೇಲ್ಗಡೆ ಫುಲ್ ಅಪ್ ಟು 3 ಫೀಟ್ ವರೆಗೂ ಲಾಫ್ಟ್ ಇದೆ ಸರ್. 3x7 ಲಾಫ್ಟ್ ಇದೆ ಸರ್. ಓಕೆ, ಅಪಾರ್ಟ್ ಫ್ರಮ್ ದಿಸ್ ಮತ್ತೆ ಏನಾದರೂ ಮಾಡಿದ್ದೀರಾ? ಸೊ ಇಲ್ಲೊಂದು ಡ್ರೆಸ್ಸಿಂಗ್ ಯೂನಿಟ್ ಮಾಡಿದ್ದೀವಿ ಸರ್. ಡ್ರೆಸ್ಸಿಂಗ್ ಯೂನಿಟ್? ಹೌದು ಸರ್. ಈ ರೂಮಲ್ಲಿ ಮಾಡಿದ್ದೀರಾ ಸರ್ ಅದು? ವೀಕ್ಷಕ, ಒಂದೇ ಒಂದು ಡ್ರೆಸ್ಸಿಂಗ್ ಯೂನಿಟ್ ಇದೆ, ಅದು ನೋಡಿ ಇಲ್ಲಿ ಬರುತ್ತೆ. ಇಲ್ಲಿ ಏನು ಮಾಡಿದ್ದೀರಾ ಸರ್ ಇಲ್ಲಿ? ಸೊ ಇದು ಒಂದು ವಾಕಿನ್ ವಾರ್ಡ್ರೋಬ್ ಮಾಡಿದ್ದೀವಿ ಸರ್. ವಾಕಿನ್ ವಾರ್ಡ್ರೋಬ್? ಹೌದು ಸರ್. ಸೊ ಇಲ್ಲಿ ನೋಡ್ಬೋದು, ಸೊ ಫುಲ್ ಡ್ರೆಸ್ಸಿಂಗ್ ಯೂನಿಟ್ ಇದೆ ಸರ್. ಎಂಟೈರ್ ಡ್ರೆಸ್ಸಿಂಗ್ ಯೂನಿಟ್ ತುಂಬ ದೊಡ್ಡದೇ ಮಾಡಿದ್ದೀರಾ? ಹೌದು ಸರ್, ತುಂಬ ಆಲ್ಮೋಸ್ಟ್ ನಿಮಗೆ 4x7 ಫೀಟ್ ಹೈಟಲ್ಲಿ ಬರುತ್ತೆ. ನೋಡಿ ವೀಕ್ಷಕರೇ, ಈ ಕಡೆ ವಾಕಿನ್ ವಾರ್ಡ್ರೋಬ್ಸ್ ಮಾಡಿದ್ದೀವಿ ಸರ್. ಸೊ ಇದು ಲೈಟ್ ಆಗಿ ವಾಕಿನ್ ವಾರ್ಡ್ರೋಬ್. ಸೊ ಇದು ಕಂಪ್ಲೀಟ್ ಆಗಿ ಓಪನ್ ಅಲ್ಲ ಸರ್? ಹೌದು ಸರ್. ಶಟರ್ಸ್ ಏನೂ ಬರಲ್ಲ. ಸೊ ಕೆಳಗಡೆ 3 ಡ್ರಾಸ್ ಕೊಟ್ಟಿದ್ದೀವಿ ಸರ್. ನೋಡಿ ವೀಕ್ಷಕರೇ, ಇಲ್ಲೊಂದು 3 ಡ್ರಾವರು, ಇಲ್ಲೊಂದು 3 ಡ್ರಾವರು,
ಈ ಕಾರ್ನರ್ ಸ್ಪೇಸ್ ನಿಮಗೆ ಓಪನ್ ಸಿಗುತ್ತೆ ಅಂಡ್ ಇಲ್ಲೂ ಓಪನ್ ಸಿಗುತ್ತೆ, ಇಲ್ಲೂ ಓಪನ್ ಸಿಗುತ್ತೆ. ಸೊ ಇದಕ್ಕೆ ಅವರು ಇಲ್ಲೇನೆ ಡೋರ್ ಮಾಡ್ಕೊಂಡ್ಬಿಡ್ಬೇಕಲ್ಲ. ಹೌದು, ಇಲ್ಲೇ ಡೋರ್ ಮಾಡ್ಬೋದು. ಸೊ ಫ್ರಂಟಲ್ಲಿ ಡೋರ್ ಮಾಡ್ಕೊಂಡ್ಬಿಟ್ರೆ ವೀಕ್ಷಕರೇ ಇಲ್ಲಿ ನಿಮಗೆ ವಾಕ್ ಇನ್ ವಾರ್ಡ್ರೋಬ್ ಬರುತ್ತೆ ಅಂಡ್ ಈ ಕಡೆ ದೊಡ್ಡದಾಗಿರುವಂಥ ಡ್ರೆಸ್ಸಿಂಗ್ ಟೇಬಲ್ ಕೂಡ ಸಿಕ್ಬಿಡುತ್ತೆ. ಸೊ ವೀಕ್ಷಕರೇ ಮನೆ ನೋಡ್ಕೊಂಡ್ ಬಂದ್ರಿ, ನಿಜವಾಗ್ಲೂ 4.5 ಲ್ಯಾಕಲ್ಲಿ ಒಂದು ಒಳ್ಳೆ ಮನೆ ಕಟ್ಕೊಟ್ಟಿದ್ದೀರಾ. ಸೊ ನನಗೂ ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ. ನೀವು ಮೇಲ್ಗಡೆ ವಾರ್ಡ್ರೋಬ್ ಒಂದೇ ಅಂದ್ರೆ, ಬಟ್ ವಾಕ್ ಇನ್ ವಾರ್ಡ್ರೋಬ್ ಕೂಡ ಇದೆ, ಬಟ್ ಸ್ವಲ್ಪ ಚಿಕ್ಕದಾಗಿದೆ ಅಂತ ನೀವು ಅದು ಕನ್ಸಿಡರ್ ಮಾಡಿಲ್ಲ. ಬಟ್ ಆದರೆ ನೀವು ಯೋಚನೆ ಮಾಡಿ ಸರ್, ಅಮೇಸಿಂಗ್ ಆಗಿರುವಂಥ ಕಿಚನ್ನು, ವಾರ್ಡ್ರೋಬು, ವಾಕ್ ಇನ್ ವಾರ್ಡ್ರೋಬು ಆ್ಯಂಡ್ ಟಿವಿ ಯೂನಿಟ್, ಪಾರ್ಟಿಷನ್ ಸಫಿಷಿಯಂಟ್ಸ್ ಅಲ್ವಾ ಇದು? ಮೋರ್ ದಿನ ಬಟ್ ಅದು ನನಗೆ ಆಶ್ಚರ್ಯ ಏನಂತಂದ್ರೆ 4 ಲಕ್ಷದಲ್ಲಿ ಎಲ್ಲ ಮುಗಿದೋಯ್ತಲ್ಲ, ಪ್ಲಸ್ GST ಅಲ್ಲಿ ಮುಗಿದೋಗಿರೋದು ಆಶ್ಚರ್ಯ. ಯಾಕಂದ್ರೆ ಇನ್ನೊಂದು ವಾರ್ಡ್ರೋಬ್ ಆ್ಯಡ್ ಮಾಡ್ಕೊಂಡ್ಬಿಟ್ರೆ ಒಂದು ಮನೆ ಕಂಪ್ಲೀಟ್ ಅಲ್ವಾ? ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರುವಂಥದ್ದು ವ್ಯಾಲ್ಯೂ. ನಾನು ಸ್ಟಾರ್ಟಿಂಗೇ ಹೇಳಿ ವ್ಯಾಲ್ಯೂ ಆ್ಯಡೆಡ್ ಮನೆ ಅಂದ್ರೆ ಇದೇನೆ. ಸೊ ಇವ್ರು ಹೆಂಗ್ ಲಾಭ ಮಾಡ್ತಾರೋ ನನಗಂತೂ ಆಶ್ಚರ್ಯ ಆಗ್ತಾ ಇದೆ. 4 ಲಕ್ಷದಲ್ಲಿ ನೀವೆಲ್ಲ ಮಾಡ್ಕೊಟ್ಬಿಟ್ಟು ಅದು ಏನು ಲಾಭ ಮಾಡ್ತಾ ಇದ್ರು ನನಗೆ ತಿಳ್ಕೊಳಕ್ ಆಗ್ತಾ ಇಲ್ಲ ಸರ್. ಆಕ್ಚುಲಿ ಇವಾಗಿರೋ ಮೆಟಲ್ ಕಾಸ್ಟಿಂಗ್ ಗಳಲ್ಲಿ 100% ನಿಜವಾಗ್ಲೂ ಏನಂತ ಪ್ರಾಫಿಟ್ ಮಾಡಕ್ಕಾಗಲ್ಲ. ಬಟ್ ನಂಬರ್ ಆಫ್ ಪ್ರಾಜೆಕ್ಟ್ಸ್ ನಾವು ಜಾಸ್ತಿ ಮಾಡ್ತಾ ಇದ್ದೀವಿ. ರೊಟೇಷನ್ ನೋಡ್ತೀರಾ ನೀವು? ನಂಬರ್ ಆಫ್ ಪ್ರಾಜೆಕ್ಟ್ಸ್ ಜಾಸ್ತಿ ಮಾಡ್ತೀವಿ. ಕರೆಕ್ಟ್. ನಾನು ಅದೇ ಅನ್ಕೊಂಡೆ 4 ಲಕ್ಷದಲ್ಲಿ ಇಷ್ಟೆಲ್ಲ ಮಾಡಿ ಏನು ಉಳಿಸಕ್ ಸಾಧ್ಯ? 10-20 ಸಾವಿರ ಉಳಿಸಿದ್ರೆ ದೊಡ್ಡ. ಅದೇ ಹೇಳಿದ್ರೆ ನಮ್ಗೆ ಏನಾಗುತ್ತೆ, ಅಟ್ಲೀಸ್ಟ್ ಮಂತ್ಲಿ 30 to 40, 50 ಪ್ರಾಜೆಕ್ಟ್ಸ್ ನಾವು ಮಾಡ್ತೀವಿ ಸರ್. ಹಂಗಾಗಿ ಬ್ಯಾಲೆನ್ಸ್ ಆಗ್ತಾ ಇರುತ್ತೆ, ರೊಟೇಷನ್ಸ್ ಆಗ್ತಾ ಇರುತ್ತೆ, ವರ್ಕರ್ಸ್ ಸರ್. ನಮಗೆ ಮತ್ತೆ ನಂಬರ್ ಆಫ್ ಪ್ರಾಜೆಕ್ಟ್ಸ್ ಜಾಸ್ತಿ ಆದಂಗೆ ನಮಗೆ ರೆಫರೆನ್ಸ್ಗಳು ಬರುತ್ತೆ. ಕೆಲವೊಂದ್ಸತಿ ಲಾಭಕ್ಕಿಂತ ರೆಫರೆನ್ಸ್ ಬೇಕಾಗುತ್ತೆ. ಕರೆಕ್ಟ್, ಇದು ತುಂಬಾ ಇಂಪಾರ್ಟೆಂಟ್. ಸರ್ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್? ಈ ಪ್ರೆಸೆಂಟ್ಲಿ ನಮ್ದು ಬೆಂಗಳೂರಿಗಂತೂ ಸುಮಾರು 7-8 ಪ್ರಾಜೆಕ್ಟ್ಸ್ ನಡೀತಾ ಇದೆ. ಸೊ ಅದು ಬಿಟ್ಟರೆ ಮೈಸೂರು ನಡೀತಾ ಇದೆ, ಕೋಲಾರ ನಡೀತಾ ಇದೆ, ಬೆಳಗಾಂ ನಡೀತಾ ಇದೆ. ಸೊ ಆಲ್ಮೋಸ್ಟ್ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಕೆಲಸ ಮಾಡ್ತೀವಿ. ಸರ್ ರೇಟ್ಗಳು ಕೂಡ ಚೇಂಜ್ ಆಗಿದೆ. ಹೊಸ ರೇಟ್ ಏನು ಬಂದಿದೆ ಸರ್ ಇವಾಗ? ಸರ್ ಈಗ ಲಾಫ್ಟ್ ಎಲ್ಲ 750 ಮಾಡ್ತಾ ಇದೀವಿ ಸರ್. 750. ಸೊ ನೀವು ವಾರ್ಡ್ರೋಬ್ ಎಲ್ಲ 1100 ರೂಪಾಯಿ ಮಾಡ್ತಾ ಇದೀವಿ ಸರ್. ಕಿಚನ್ ಎಲ್ಲ 1000 ರೂಪಾಯಿ ಮಾಡ್ತಾ ಇದೀವಿ. ಕಿಚನ್ ಎಲ್ಲ 1000 ರೂಪಾಯಿ. ಸೊ ಇಲ್ಲ ಪ್ರೀಮಿಯಂ ಡಬಲ್ ಸೈಡ್ ಹೋಗ್ತಾ ಇದೆ ಅಂದ್ರೆ ಇನ್ನೊಂದು 10% ಎಕ್ಸ್ಟ್ರಾ ಆಗುತ್ತೆ ಸರ್, ಪ್ಲಸ್ GST. ಓಕೆ. ಯಾರಾದ್ರೂ ರೂಟಿಂಗ್ ಆಡ್ ಮಾಡ್ಕೋಬೇಕು ಅಂದ್ರೆ ಸರ್ 1750 ರೂಪೀಸ್ ಪರ್ ಸ್ಕ್ವೇರ್. 1750, ದಟ್ಸ್ ಪ್ರೀಮಿಯಂ ಅಲ್ವಾ? ಸೊ ಯೂಶುವಲಿ ಒಂದು ಈ ಮನೆ ಮಾಡೋದಕ್ಕೆ ಟೈಮ್ ಎಷ್ಟು ತಗೊಂಡ್ರೆ ಸರ್ ನೀವು? ಸರ್ ಅಪ್ರಾಕ್ಸಿಮೇಟ್ಲಿ 20-25 ಡೇಸ್ ವರೆಗೂ ಆಯ್ತು ಸರ್. 20-25 ಡೇಸ್ ರೂಟಿಂಗ್ ಇರೋದು. ಸ್ವಲ್ಪ ಲೇಟ್ ಆಗಿದೆ. ರೂಟಿಂಗ್ ಇಲ್ಲ ಅಂತಿದ್ರೆ ಎಷ್ಟು ದಿನದಲ್ಲಿ ಆಗಿರೋದು? ರೂಟಿಂಗ್ ಇದ್ರೆ 10 ಡೇಸ್ ಮ್ಯಾಕ್ಸಿಮಮ್. 10 ದಿನ ಸರ್ ಮ್ಯಾಕ್ಸಿಮಮ್. ಓಕೆ. ವಾರಂಟಿ ಏನು ಕೊಡ್ತೀರಾ ಸರ್ ನೀವು? 20 ಇಯರ್ಸ್ ವಾರಂಟಿ. 20 ವರ್ಷ. ನಿಮ್ಗೆ ಎಲ್ಲದು 20 ವರ್ಷ. ಪ್ರತಿ ಎಲ್ಲ ಪ್ರಾಜೆಕ್ಟ್ಸ್ 20 ವರ್ಷ ವಾರಂಟಿ. 1 ಲಕ್ಷದವರು ಮಾಡ್ರಿ, 10 ಲಕ್ಷ ಮಾಡಿದ್ರೆ 20 ವರ್ಷ ವಾರಂಟಿ. ಸೆಕೆಂಡ್ ಸರ್ 1 ಲಕ್ಷ ಆಗಲಿ 10 ಲಕ್ಷ ಆಗಲಿ ಯೂಸ್ ಮಾಡೋ ಮೆಟೀರಿಯಲ್ ಸೇಮ್ ಇರುತ್ತೆ. ಓಕೆ. ಸೊ ಹಂಗಾಗಿ ಪ್ರತಿ ಒಂದಕ್ಕೂ 20 ಇಯರ್ಸ್ ವಾರಂಟಿ ಕೊಡ್ತೀವಿ. ಕೊಡ್ತೀರಾ ಸರ್? ಈಗ ಫೈನಲ್ ಆಗಿ ಈ ಮನೆ ನೋಡಿದವರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ನಿಮ್ಮ ಕಡೆ? ಸರ್ ಈಗ ಸುಮಾರು ಜನ ಹೇಳ್ತಾರೆ ಇಲ್ಲ ಅಲ್ಯೂಮಿನಿಯಂ ಇಂಟೀರಿಯರ್ ಅಂದ್ರೆ ತುಂಬಾ ಬಜೆಟ್ ಫ್ರೆಂಡ್ಲಿ. ಅಫ್ಕೋರ್ಸ್ 100% ಬಜೆಟ್ ಫ್ರೆಂಡ್ಲಿ ಇದೆ. ಅಂಡ್ ಜೊತೆಗೆ ಇಲ್ಲ ಸ್ಟ್ರೆಂತ್ ಬರಲ್ಲ, ಸ್ವಂತ ಮನೆಗಳಿಗೆ ಸೂಟ್ ಆಗಲ್ಲ ಅಂತ ಖಂಡಿತ ಇಲ್ಲ ಸರ್. ಸೊ ಒಂದು ರೆಂಟೆಡ್ ಮನೆಯಿಂದ ಹಿಡಿದು ವಿಲ್ಲಾ 10 crores ವಿಲ್ಲಾ ಪ್ರಾಜೆಕ್ಟ್ಸ್ ವರೆಗೂ ನಾವು ಮಾಡಿದ್ದೀವಿ. ನಮ್ಮ ಅಲ್ಯೂಮಿನಿಯಂ ಇಂಟೀರಿಯರ್ ಎಲ್ಲ ಕಡೆ ನಾವು ಮಾಡಿದ್ವಿ. ಪ್ರತಿಯೊಬ್ರು ಅದನ್ನ ಯೂಸ್ ಮಾಡ್ಬೋದು. ಒಂದ್ಸಲಿ ಬಂದು ನೋಡಿ, ಒಂದ್ಸಲಿ ಬಂದು ನೀವು ಫಿಸಿಕಲ್ ಆಗಿ ಫೀಲ್ ಮಾಡಿ ನಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರ್, ಆಮೇಲೆ ನೀವು ಡಿಸೈಡ್ ಮಾಡಿ. ಏನೋ ಗೊತ್ತಿಲ್ಲದೆ ಸುಮ್ಮನೆ ಹೇಳ್ಬಾರ್ದು, ಮಾತಾಡಬಾರ್ದು. ಓಕೆ, ಇದು ಒಳ್ಳೆ ಮಾತು. ಇವನ್ 10 crore ವಿಲ್ಲಾಸ್ ಅವರು ಕೂಡ ಯೂಸ್ ಮಾಡ್ತಾರೆ. 1 ಲಕ್ಷದ ಇಂಟೀರಿಯರ್ ಕೂಡ ಮಾಡಿದ್ದಾರೆ ಅಂತ ಹೇಳ್ಬೋದು. ಮೇನ್ ಆಗಿ ಇಲ್ಲಿ ಬರುವಂಥದ್ದು ಬಾಳಿಕೆ, ಎಷ್ಟು ದಿನ ಬಾಳಿಕೆ ಬರುತ್ತೆ, ನಮ್ಗೆ ಟೆನ್ಷನ್ ಕೊಡೋದಿಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿ 4 ವರ್ಷ 5 ವರ್ಷಕ್ಕೆ ಒಂದ್ಸತಿ ಇಂಟೀರಿಯರ್ ಚೇಂಜ್ ಮಾಡ್ಕೊಂತ ಕೂತ್ಕೊಳ್ಳೋಕ್ಕಾಗಲ್ಲ. ಆ್ಯಂಡ್ ಕಂಪ್ನಿ ಕಡೆಯಿಂದ 20 ವರ್ಷ ವಾರಂಟಿ ಕೊಡ್ತಾ ಇದ್ದಾರೆ. ಆಮೇಲೆ ಬಾಳಿಕೆ ಡಬಲ್ ಅಂತೂ ಬಂದೇ ಬರುತ್ತೆ, 50 ವರ್ಷ ಅಂತೂ ಬಂದೇ ಬರುತ್ತೆ. ಸೊ 50 ವರ್ಷಗಳ ನಾವು ಮನೆಯೇ ಚೇಂಜ್ ಮಾಡಿಬಿಡ್ತೀವಿ. ಸೊ ದಯವಿಟ್ಟು ಒಂದ್ಸತಿ ಯೋಚನೆ ಮಾಡಿ ನೀವು ಡಿಸೈಡ್ ಮಾಡಿ ಅಂತ ಹೇಳ್ತೀನಿ. ಸ್ಕ್ರೀನ್ ಮೇಲೆ ಬಿ ಇಂಟೀರಿಯರ್ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡೋದನ್ನ ಮರಿಬಿಡಿ ಸರ್. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಇಂಟೀರಿಯರ್ನ ಬೆಸ್ಟ್ ಪ್ರೈಸಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.